ಅಕ್ಸಾ ಅಸೋಸಿಯೇಷನ್ ಅದರ ಅಧ್ಯಕ್ಷರು ಕಾಂತಕುಮಾರ್ ಏನಿದ್ದಾರೆ ಅವರು ಮತ್ತು ಅದರ ಪದಾಧಿಕಾರಿಗಳು ಯಾರಿದ್ದಾರೆ ದಿನಾಂಕ 18/8/2026ರಂದು ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಮಿಶಿಗನ್ ಕಾಂಪೌಂಡ್ ಅನ್ನುವಂಥ ಸ್ಥಳದಲ್ಲಿ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡೋದಾಗಿ ಒಂದು ಅನುಮತಿಗಾಗಿ ನಮ್ಮ ಧಾರವಾಡ ಸಬರ್ಬನ್ ಪೊಲೀಸ್ ಸ್ಟೇಷನ್ಗೆ ಅರ್ಜಿಯನ್ನು ನೀಡಿದರು. ಅರ್ಜಿಯನ್ನು ಪರಿಶೀಲಿಸಲಾಗಿ ಮತ್ತು ನಮ್ಮ ಅಧಿಕಾರಿಗಳು ಸ್ಥಳೀಯವಾಗಿ ಮಾಹಿತಿಯನ್ನು ಕಲೆ ಹಾಕಿ ಈ ನಿರ್ದಿಷ್ಟ ಸಂಘಟನೆ ಏನಿದೆ ಈ ಹಿಂದೆ 2 ಪ್ರತ್ಯೇಕ ಸಂದರ್ಭಗಳಲ್ಲಿ ಅನುಮತಿ ಪಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಂದರೆ 25/9/2025ರಂದು 25/9/2025ರಂದು ಅಕ್ಸಾ ಸಂಘಟನೆಯವರೇ ಪಡ್ಕೊಂಡಂತಹ ಒಂದು ಅನುಮತಿ ಹಿನ್ನೆಲೆಯಲ್ಲಿ ಅದಾದ ನಂತರ ಇನ್ನೊಂದು ಇದೇ ವರ್ಷದಲ್ಲಿ ಇಲ್ಲಿನ ಒಂದು BJP ಪಕ್ಷದವರು ಪಡ್ಕೊಂಡಂತಹ ಒಂದು ಅನುಮತಿ ಸಂದರ್ಭದಲ್ಲಿ ಇವರ ಸಂಘಟನೆಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಮತ್ತೆ ಜುಬ್ಲಿ ಸರ್ಕಲ್ಗೆ ಬರೋದು, ಆ ಸಂದರ್ಭದಲ್ಲಿ ರಸ್ತೆ ಬಂದ್ ಮಾಡುವಂಥದ್ದು, ಅಧಿಕಾರಿ ಸಿಬ್ಬಂದಿಗಳು ಅವರ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಅವರಿಗೆ ಕರ್ತವ್ಯಕ್ಕೆ ಅಡ್ಡಿ ಮಾಡಿರುವಂಥದ್ದು, ಇದೆಲ್ಲದರ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಅನ್ನುವಂಥದ್ದು ಅದೊಂದು ರೆಸಿಡೆನ್ಷಿಯಲ್ ಏರಿಯಾ ಆಗುತ್ತೆ. ಅಲ್ಲಿ ಸಾಕಷ್ಟು ಆಸ್ಪತ್ರೆಗಳು, ಶಾಲಾ ಕಾಲೇಜುಗಳು, ಹಿರಿಯ ನಾಗರಿಕರು ಮತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಇರೋದರ ಹಿನ್ನೆಲೆಯಲ್ಲಿ ಈ ಹಿಂದೆ ಪ್ರತಿಭಟನೆಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ರಸ್ತೆ ತಡೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಟ್ರಾಫಿಕ್ ಡೈವರ್ಷನ್ನಿಂದ ಅಲ್ಲಿ ಆ್ಯಂಬುಲೆನ್ಸ್ ಸೇರಿದಂತೆ ರೈಲ್ವೆ ಸ್ಟೇಷನ್ನು, DC ಆಫೀಸು, ಕೋರ್ಟು, ಆಸ್ಪತ್ರೆ, ಶಾಲೆಗಳು ಈ ಎಲ್ಲ ಮೂಲಭೂತ ಸೌಕರ್ಯಗಳ ಮೂವ್ಮೆಂಟಿಗೆ ಸಾರ್ವಜನಿಕರಿಗೆ ತೊಂದರೆ ಆಗೋ ಹಿನ್ನೆಲೆಯಲ್ಲಿ ಮತ್ತು ಈ ಹಿಂದೆ ಭಾಳಷ್ಟು ಹಾಸ್ಪಿಟಲ್ಸು, ಶಾಲಾ ಕಾಲೇಜುಗಳು, ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸು ಇವರೆಲ್ಲ ಇಲ್ಲಿ ಯಾವುದೇ ಒಂದು ಪ್ರತಿಭಟನೆಗೆ ಅವಕಾಶ ಕೊಡಬಾರ್ದು ಅಂತ ನಮಗೆ ಮನವಿ ಸಲ್ಲಿಸಿದ್ದರ ಹಿನ್ನೆಲೆಯಲ್ಲಿ ಮತ್ತು ಸ್ಥಳೀಯ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಹಿತದೃಷ್ಟಿಯಿಂದ ಅವರಿಗೆ ದಿನಾಂಕ 18/8/2026ರಂದು ಏನು ಅವರು ಅನಿರ್ದಿಷ್ಟಾವಧಿ ಧರಣಿಗೆ ಅನುಮತಿ ಕೋರಿದ್ರು ಮಿಶಿಗನ್ ಕಾಂಪೌಂಡಲ್ಲಿ, ಅದನ್ನು ನಿರಾಕರಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ಹಾಳಾಗ್ದಂಗೆ ಮತ್ತು ಯಾವ ಸಾರ್ವಜನಿಕರಿಗೂ ತೊಂದರೆ ಆಗದಂಗೆ ಹಲವಾರು ಕಂಡೀಷನ್ಸನ್ನು ಹೈಕೋರ್ಟ್ ಆಗಿತ್ತು. ಸೊ ಇದೇ ವಿಷಯಗಳ ಬಗ್ಗೆ ಹಿಂದೆ ಪ್ರತಿಭಟನೆ ಕೇಳಿದಂಥ ಸಂದರ್ಭದಲ್ಲಿ ಅದು ಆದೇಶ ನಮಗೆ ಮಾಡಿದ್ರ ಹಿನ್ನೆಲೆಯಲ್ಲಿ ಅವರೇನಾದರೂ ಈ ಹಿಂದೆ ಹೈಕೋರ್ಟ್ ಸೂಚಿಸಿದಂತಹ ಸ್ಥಳದಲ್ಲಿ ಮಾಡೋದಾದರೆ ಅವರು ನಮಗೆ ಹೊಸದಾಗಿ ಅರ್ಜಿಯನ್ನು ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸರ್, ನಾಳೆ ಹೋರಾಟ ಏನು ಒಂದು ಶಾಂತಿಯುತ ಹೋರಾಟ ಆಗಿರುತ್ತೆ ಧಾರವಾಡದಲ್ಲಿ. ಈ ಒಂದು ವಿದ್ಯಾರ್ಥಿಗಳ ಏನು ಸಮಸ್ಯೆ ಇದೆ, ಈಗ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ ಇರೆಗ್ಯುಲಾರಿಟೀಸ್ ಇರ್ಬೋದು, ಆ ಒಂದು ಸ್ಟೂಡೆಂಟ್ಸ್ ಪ್ರತಿಯೊಬ್ಬರೂ ಈವನ್ ಪಾಸ್ ಆಗಿರೋಂಥವ್ರು ಕೂಡ ಮರುಪರೀಕ್ಷೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಿನ್ನೆ ಎಲ್ಲ ಹೋಗಿ ಚರ್ಚೆ ಮಾಡಿದ್ವಿ ವಿದ್ಯಾರ್ಥಿಗಳ ಜೊತೆ. ಹೋರಾಟಕ್ಕೆ ಪರ್ಮಿಷನ್ ಸಿಗಲಿಲ್ಲ ಅಂತಂದ್ರೂ ನಾವು ಶಾಂತಿಯುತವಾಗಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಣ ಅಂತೇಳಿ ಸ್ಟೂಡೆಂಟ್ ಡಿಸೈಡ್ ಮಾಡಿದ್ದಾರೆ. ಈ ಒಂದು ಪ್ರಾಬ್ಲಮ್ಸಿಗೆ ಸರ್ಕಾರ ನಮ್ಮ ಒಂದು ಸೊಲ್ಯೂಷನ್ ತೊಗೊಂಬರಬೇಕು, ಆ ಸಮಸ್ಯೆಗೆ ಸ್ಪಂದಿಸಬೇಕು. ಬರೀ ಅದೇ ಅಂತಲ್ಲ ಸರ್, KPSCಯಲ್ಲಿ ಇಷ್ಟೆಲ್ಲ ಆಗ್ತಾಯಿದೆ, KPSC ಹಗರಣಗಳನ್ನು CBI ತನಿಖೆ ಕೊಡಬೇಕು. ವಿತ್ ಪ್ರೂಫು ಎವಿಡೆನ್ಸ್ ಕೊಟ್ಟರು ಮೆಂಬರ್ಸ್ನ ಮತ್ತು ಚೇರ್ಮನ್ ಯಾಕೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾ ಇಲ್ಲ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಇವತ್ತು ಜಾರ್ಖಂಡಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಇವತ್ತು ಕರ್ನಾಟಕದಲ್ಲಿ ಯಾಕೆ ಅರೆಸ್ಟ್ ಮಾಡಬಾರ್ದು? ಯಾಕೆ ಅವ್ರಿಗೆ ಶಿಕ್ಷೆ ಆಗಬಾರ್ದು? ಅದೊಂದೇ ಅಂತಲ್ಲ ಸರ್, ಈಗ ಶಿಕ್ಷಣ ಇಲಾಖೆಯಲ್ಲಿ ಬರೀ 10,000 ವೇಕೆನ್ಸಿ ಇದೆ, ಅಂದರೆ 15,000 ವೇಕೆನ್ಸಿ ಫಿಲ್ ಮಾಡ್ತಿದ್ದಾರೆ, ಇನ್ನೂ 10,000 ವೇಕೆನ್ಸಿ ಫಿಲ್ ಮಾಡಬೇಕು. ಮತ್ತು ಧಾರವಾಡದಲ್ಲಿ ವಿದ್ಯಾರ್ಥಿ ಕ್ಯಾಂಟೀನ್ ಇರ್ಬೋದು, ಡಿಜಿಟಲ್ ಲೈಬ್ರರಿ ಆಗಿರ್ಬೋದು, ಇಲ್ಲಿವರೆಗೂ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ ನಾವು ಹೋರಾಟ ಮಾಡಿದ್ದಾದ್ಮೇಲೆ, ಇಲ್ಲಿವರೆಗೂ ಅದು ಕಾರ್ಯರೂಪಕ್ಕೆ ತೊಗೊಂಡಿಲ್ಲ. ಮತ್ತು ಪ್ರವರ್ಗ C-ಯಲ್ಲಿ ಕೊಡವ, ಕೊರಚ, ಲಂಬಾಣಿ, ಬೋವಿ ಎಲ್ಲರಿಗೂ ತುಂಬ ಅನ್ಯಾಯ ಆಗ್ತಿದೆ. ಸ್ಟೂಡೆಂಟ್ಸ್ ಬಂದು ಕೇಳ್ತಿದ್ದಾರೆ, ಸರ್ ನಮಗೆ ಅನ್ಯಾಯ ಆಗ್ತಿದೆ ಪ್ರವರ್ಗ C-ಯಲ್ಲಿ ಅಂತ ಹೇಳ್ಬಿಟ್ಟು. ಅದನ್ನು ಸರಿಪಡಿಸ್ಬೇಕು, ರೋಸ್ಟರ್ ಸರಿ ಮಾಡಬೇಕು. ನೆಕ್ಸ್ಟ್ ನೋಟಿಫಿಕೇಷನ್ಸ್ ಯಾವುದೇ ಇದ್ರೂ ರೋಸ್ಟರಲ್ಲಿ ಅವ್ರಿಗೂ ಹುದ್ದೆಗಳನ್ನು ಬರೋ ಥರ ಮಾಡಬೇಕು, ಅವರೇ ಈಕ್ವಲಾಗಿ ಟ್ರೀಟ್ ಮಾಡಬೇಕು. ಸರ್, ಈ ಉದ್ದೇಶ ಎಲ್ಲ ಸರ್. ಈಗ ಮತ್ತೆ ಇನ್ನೊಂದು ITIದವ್ರಿಗೆ 10th ಮೇಲೆ ಮುಂಚೆ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, CR DR ಎಲ್ಲನೂ ಕರಿತಿದ್ರು, KSISF ಕಾನ್ಸ್ಟೇಬಲ್ದು. ಈಗ ಅದನ್ನು ITI ಮಾಡಿದ್ದಾರೆ. NIOS ಸರ್ಟಿಫಿಕೇಟ್ನ ಬೇಡ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳಬೇಕು, ಅದನ್ನು ಎಕ್ಸೆಪ್ಷನ್ ಕೊಡಬೇಕು. ITI ಮಾಡಿರೋರಿಗೆ ಇದು ಈಕ್ವಲ್ ಟು ಏನು
10th ಅಂತ PUC ಅಂತ ಹೇಳ್ಬಿಟ್ಟು ಅವ್ರನ್ನ ಕನ್ಸಿಡರ್ ಮಾಡಿ ಇದು ನೋಟಿಫಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದನ್ನೆಲ್ಲ ಉದ್ದೇಶಿಸಿ ನಾಳೆ ಏನು ಮಿಚಿಗಾನ್ ಕಾಂಪೌಂಡ್ ಗ್ರೌಂಡಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಸರ್. ಈ ಒಂದು ಹೋರಾಟ ನಾನು ಇದ್ರೂ ಇಲ್ಲ ಅಂದ್ರೂ ಈ ಹೋರಾಟ ಸ್ಟೂಡೆಂಟ್ಸಿಗೆ ಅನಿವಾರ್ಯ ಇದೆ. ಇದು ನಾನು ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಏನು ಹೋರಾಟ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಸರ್ಕಾರ ಸ್ಪಂದಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಫೈರ್ ಮ್ಯಾನ್ ಇರ್ಬೋದು, ಲೈನ್ ಮ್ಯಾನ್ ಇರ್ಬೋದುಗಳನ್ನು ಪರ್ಸೆಂಟೇಜ್ ಮೇಲೆ ತೊಗೊತಿದ್ದಾರೆ 10th PUCಗೆ. ಅದೆಲ್ಲ ಸ್ಟೂಡೆಂಟ್ಸು ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ ಓದೋಂಥವ್ರು, ಎಲ್ಲ ಅವ್ರಿಗೆ ಅನುಕೂಲ ಆಗೋಂಥದ್ದು. ಸರ್ಕಾರಕ್ಕೆ ಇದು ಸಣ್ಣದಂತ ಅನಿಸ್ಬೋದು, ಆದರೆ ಸ್ಟೂಡೆಂಟ್ಸಿಗೆ ಇದೇ ದೊಡ್ಡ ಸಮಸ್ಯೆ.